ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗ್ರೋ ಫ್ಯಾಕ್ಟ್ ಇನ್ ಕನ್ನಡ ಅನ್ನೋಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ, ನೀವೆಲ್ಲ ತಮ್ನೆಲ್ನಲ್ಲಿ ನೋಡಿರುವ ಹಾಗೆ ಇದು SSP ನ ಒಂದು ಬಿಗ್ ಅಪ್ಡೇಟ್ ಅಂತಾನೆ ಕೂಡ ಹೇಳ್ಬೋದು. ಹೌದು ವಿದ್ಯಾರ್ಥಿಗಳೇ, ಈಗ ಯಾರಾದರೂ ಹೋದ ವರ್ಷದ್ದು SSP ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಿದ್ರಿ, ಆದರೂ ಇದುವರೆಗೂ ಕೂಡ ಕೆಲವರಿಗೆ ಅಮೌಂಟ್ ಬಂದಿಲ್ಲ. ಆದರೆ ಆ ಅಮೌಂಟ್ ಯಾಕೆ ಬಂದಿಲ್ಲ ಅನ್ನೋದನ್ನ ನಿಮಗೆ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡುವ ಮೂಲಕ ಹಾಕಿದ್ದೀನಿ. ಅದ್ರ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಯಾಕೆ ಬಂದಿಲ್ಲ ಅಂತ ನೀವು ಚೆಕ್ ಮಾಡ್ಕೊಳ್ಬಹುದು. ಹಾಗೂ ಈಗ ಈ ವರ್ಷದ್ದು ಅಂದರೆ ಈಗ ಒಂದು ವರ್ಷ ಏನು ಕಂಪ್ಲೀಟ್ ಆಯಿತು, BE ಅದು ಮಾಡ್ತಾ ಇದ್ರೆ ಒಂದು ವರ್ಷ ನಿಮ್ಮದು ಕಂಪ್ಲೀಟ್ ಆಗಿರ್ಬೋದು. ಅದಕ್ಕೆ ನೆಕ್ಸ್ಟ್ ಸೆಕೆಂಡ್ ಇಯರ್ದು ನೀವು ಈಗ ಮತ್ತೆ SSP ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ಮಾಡೋದಕ್ಕೆ ಈಗ ಇಲ್ಲಿ ನೀವು ನೋಡ್ಕೊಳ್ಬೋದು ಅಪ್ಡೇಟ್ ಆಗಿದೆ ಅಂತ ಹೇಳ್ಬೋದು. ಈ ಎಲ್ಲ ಹಂತಗಳನ್ನು ಯಾವ ರೀತಿಯಾಗಿ ತುಂಬಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತೀನಿ. ಅದಕ್ಕೂ ಮುಂಚೆ ಕೆಲವರು ಅದನ್ನ ಅಪ್ಲೈ ಮಾಡಿದ್ರು, ಹಾಗೂ ಅವರು ಕೇಳ್ತಾ ಇದ್ರು ಯಾವ ರೀತಿಯಾಗಿ NPCI ಚೆಕ್ ಮಾಡಬೇಕು, ಹಾಗೂ ಯಾವ ರೀತಿಯಾಗಿ ನಂಬರ್ ಚೇಂಜ್ ಮಾಡಬೇಕು, ನೇಮ್ ಚೇಂಜ್ ಮಾಡಬೇಕು, ಅಥವಾ ಏನಾದರೂ ಜೆಂಡರ್ ಅದು ಚೇಂಜ್ ಮಾಡೋದಿದ್ರೆ ಯಾವ ರೀತಿ ಮಾಡಬೇಕು ಅಂತ ಕೇಳ್ತಾ ಇದ್ರು. ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ನೀವೇನಾದರೂ NPCI ಆಗಿದೆಯೋ ಇಲ್ಲವೋ ಅನ್ನೋದನ್ನ ಚೆಕ್ ಮಾಡಬೇಕು. ಅಂದರೆ ಇದು ಬಹಳ ಇಂಪಾರ್ಟೆಂಟ್. ಯಾಕಂದರೆ NPCI ನಿಮ್ಮದು ಆಗಿರಲಿಲ್ಲ ಅಂದರೆ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ. 100% ಆಗಿ ಹೇಳ್ತೀನಿ, ಖಾತೆಗೆ ಹಣ ಬರೋದಿಲ್ಲ. ಅದಕ್ಕೋಸ್ಕರ NPCI ಅಂತ ಇದೆಯಲ್ಲ, ಇದನ್ನು ನೀವು ನೋಡಲೇಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಮುಂದೆ ಈ ರೀತಿಯಾಗಿ ಪೇಜ್ ಬರುತ್ತೆ. NPCI ಡೀಟೇಲ್ಸ್ ಅಂತ ಸ್ಟೂಡೆಂಟ್ ID ಇರುತ್ತೆ. ಇಲ್ಲಿ ವೀವ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ನೀವು ನೋಡ್ಕೊಳ್ಬಹುದು. ಇದು ನಿಮ್ಮದು ಆಗಿರಬೇಕು, ಸಕ್ಸಸ್ಫುಲ್ ಆಗಿರಬೇಕು, ಆಗ ಮಾತ್ರ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಣ ಬರುತ್ತೆ ಅಂತ ಹೇಳ್ತೀನಿ. ಇದು ಆದ ನಂತರ ಓಕೆ ಅಂತ ಮಾಡಿ ನಂತರ ಇಲ್ಲಿ ಪ್ರೊಫೈಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ನೋಡ್ಕೊಳ್ಬಹುದು ಚೇಂಜ್ ಪಾಸ್ವರ್ಡ್, ಅಪ್ಡೇಟ್ ಮೊಬೈಲ್ ನಂಬರ್, ಅಪ್ಡೇಟ್ ಜೆಂಡರ್ ಅಥವಾ ಚೇಂಜ್ ಆಧಾರ್ ನಂಬರ್ ಅಂತ ಇದೆ. ನಿಮ್ದೇನಾದರೂ ಪಾಸ್ವರ್ಡನ್ನು ಚೇಂಜ್ ಮಾಡೋದಿದ್ರೆ ಚೇಂಜ್ ಪಾಸ್ವರ್ಡ್ ಮೇಲೆ ಹೋಗಿ ನಂತರ ಇಲ್ಲಿ ಓಲ್ಡ್ ಪಾಸ್ವರ್ಡನ್ನು ಹಾಕಿ ಹೊಸ ಪಾಸ್ವರ್ಡನ್ನು ಹಾಕಿ, ಅಥವಾ ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಅಂದರೆ ಮತ್ತೆ ಹೊಸ ಪಾಸ್ವರ್ಡನ್ನು ಇನ್ನೊಮ್ಮೆ ಹಾಕಿ ಚೇಂಜ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು OTP ಬರುತ್ತೆ. ಅಂದರೆ ಯಾವ ಮೊಬೈಲ್ ನಂಬರನ್ನು ಕೊಟ್ಟಿರ್ತಿರಲ್ಲ ಆ ನಂಬರ್ಗೆ OTP ಬರುತ್ತೆ. ಆ OTP ಹಾಕಿದ ತಕ್ಷಣ ನಿಮ್ಮ ಪಾಸ್ವರ್ಡ್ ಚೇಂಜ್ ಆಗುತ್ತೆ. ಈಸಿಯಾಗಿ ನೀವು ಇದನ್ನು ಮಾಡ್ಕೊಳ್ಬೋದು. ನಿಮಗೆ ಏನಾದರೂ ತಿಳಿಯಲಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಅದಕ್ಕೆ ಹೆಲ್ಪ್ ಮಾಡ್ತೀನಿ. ಹಾಗೂ ನಂತರ ಇಲ್ಲಿ ಸೆಕೆಂಡ್ ಆಗಿ ನೋಡೋದಾದರೆ ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೊಳ್ಬೋದು ನಿಮ್ಮ ಮೊಬೈಲ್ ನಂಬರ್ ಏನಾದರೂ ಹೊಸದಾಗಿ ಅಪ್ಡೇಟ್ ಮಾಡೋದಿದ್ರೆ ಆ ಹೊಸ ಮೊಬೈಲ್ ನಂಬರನ್ನು ಇಲ್ಲಿ ಹಾಕ್ಕೊಂಡು ನಂತರ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಮೊಬೈಲ್ ಫೋನ್ಗೆ ಒಂದು OTP ಬರುತ್ತೆ. ನಂತರ ಆ OTP ಅನ್ನು ಹಾಕ್ಕೊಂಡು ನಿಮ್ಮ ಮೊಬೈಲ್ ನಂಬರನ್ನು ಕೂಡ ಚೇಂಜ್ ಮಾಡ್ಕೊಳ್ಬೋದು. ಯಾಕಂದರೆ ಕೆಲವರು ಮೊಬೈಲ್ ನಂಬರನ್ನು ಬೇರೆಯವ್ರದ್ದು ಹಾಕಿರ್ತೀರಾ. ಈಗ ನಿಮ್ಮದು ಏನಾದರೂ ಅಪ್ಡೇಟ್ ಆಗಿದ್ರೆ, ಮೊಬೈಲ್ ನಂಬರ್ ನಿಮ್ಮದು ಚೇಂಜ್ ಆಗಿದ್ರೆ ಅದನ್ನು ಕೂಡ ನೀವು ಚೇಂಜ್ ಮಾಡ್ಕೊಳ್ಬೋದು. ಹಾಗೂ ನೆಕ್ಸ್ಟ್ ಆಗಿ ಇಲ್ಲಿ ನೋಡೋದಾದರೆ ಅಪ್ಡೇಟ್ ಸ್ಟೂಡೆಂಟ್ ಜೆಂಡರ್ ಅಂತ ಇದೆ. ಅದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅಂತ ಇಲ್ಲಿ ನೋಡ್ಕೊಳ್ಬೋದು. ನಿಮ್ಮ ಆಧಾರ್ ಕಾರ್ಡನ್ನು ಹಾಕಬೇಕು ಮೊದಲನೇದಾಗಿ. ನಂತರ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಕರೆಕ್ಟಾಗಿ ನೇಮನ್ನು ಹಾಕಬೇಕು. ನಂತರ ನಿಮ್ಮ ಜೆಂಡರ್ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಜೆಂಡರ್ ಏನಿರುತ್ತೆ ಅಲ್ಲ ಅದು ಕೂಡ ಇಲ್ಲಿ ಅಪ್ಡೇಟ್ ಆಗುತ್ತೆ. ನಂತರ ಲಾಸ್ಟಾಗಿ ಚೇಂಜ್ ಆಧಾರ್ ನೇಮ್ ಅಂತ ಇದೆ. ಇದು ಎಲ್ಲ ನೀವು ಅಪ್ಡೇಟನ್ನು ಮಾಡ್ಕೊಳ್ಳಿ. ಏನೇನು ಚೇಂಜಸ್ ಇದೆಯಲ್ಲ ಅದನ್ನು ಈಗಲೇ ಮಾಡ್ಕೊಳ್ಳಿ. ಯಾಕಂದರೆ ಮುಂದೆ ಸ್ಕಾಲರ್ಶಿಪ್ ನಿಮಗೆ ಬರುವಾಗ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೋಸ್ಕರ ಇದು ಎಲ್ಲ ಇಂಪಾರ್ಟೆಂಟ್ ಸ್ಟೆಪ್ಸ್ ಆಗುತ್ತೆ, ಇವನ್ನೆಲ್ಲ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡ್ಕೊಳ್ಬೋದು ಆಧಾರ್ ನೇಮ್ ಚೇಂಜ್ ಮಾಡೋದಕ್ಕೆ ಕ್ಲಿಕ್ ಟು ಪ್ರೊಸೀಡ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗುತ್ತೆ. ನೋಡಿ, ಇದು ಕೂಡ ಇಂಪಾರ್ಟೆಂಟ್ ಆದಂಥದ್ದು. ಇಲ್ಲಿ ನಿಮ್ಮ ಇಲಾಖೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಉದ್ದೇಶ ಅಂತ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಆಧಾರ್ನಲ್ಲಿನಂತೆ ಹೆಸರು ಅಂತ ಇದೆಯಲ್ಲ ಇದನ್ನೆಲ್ಲ ಮಾಡಬೇಕು. ಮೊದಲನೇದಾಗಿ ಇಲ್ಲಿ ನೋಡಿ ಆ ಇಲಾಖೆ ಇರತ್ತಿಲ್ಲ, ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಉದ್ದೇಶ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಆಧಾರ್ನಲ್ಲಿರುವಂತೆ ಹೆಸರು ಅಂತ ಇದೆಯಲ್ಲ ಅದನ್ನು, ಹಾಗೂ ನಿಮ್ಮ ಆಧಾರ್ ಸಂಖ್ಯೆ ಅಂದರೆ ಆಧಾರ್ ಕಾರ್ಡ್ ನಂಬರ್ ಇರುತ್ತೆಲ್ಲ ಅದನ್ನು ಹಾಕಿ ಆ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು OTP ಅದು ಬಂದು ಇದು ಕೂಡ ಅಪ್ಡೇಟ್ ಆಗುತ್ತೆ. ಯಾವ ರೀತಿಯಾಗಿ ಹೆಸರು ಬೇಕು ಆ ರೀತಿಯಾಗಿ ಎಲ್ಲ ಅಪ್ಡೇಟ್ ಆಗತ್ತೆ. ಹಾಗೂ ಈ 5 ಅಪ್ಡೇಟ್ಗಳ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ನಿಮಗೆ ಖಂಡಿತವಾಗಿ ಅದಕ್ಕೆ ರಿಪ್ಲೈ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೂ ಕೊನೆವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ವಿದ್ಯಾರ್ಥಿಗಳೇ.